ಈಗ ರವೀಂದ್ರ ಗುಜ್ಜರಬೆಟ್ಟು ನಮ್ಮ ಜೊತೆ ಇದ್ದಾರೆ. ಅವರು ಉಡುಪಿ ಜಿಲ್ಲಾ ಕೃಷಿಕ ಸಂಘದ ಕಾರ್ಯದರ್ಶಿಗಳು. ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪ್ರತಿ ದಿವಸವೂ ಕೂಡ ಈ ವಿದ್ಯುತ್ ಶಕ್ತಿ ಇಲ್ಲದೆ ಓಡೋದಿಲ್ಲ. ಕರೆಂಟ್ ಹೋಯ್ತು ಅಂತ ಅಂದರೆ ಮನೆ ಇಡೀ ಒಂದು ಕತ್ತಲೆ, ಮನಸ್ಸಿನೊಳಗೂ ಕತ್ತಲೆ. ಇದು ನಮ್ಮ ಹಳ್ಳಿಯಲ್ಲೂ ಕೂಡ ಈಗ ಇದೇ ರೀತಿಯಲ್ಲಿ ನಡೀತಾ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಕೃಷಿಯಲ್ಲಿ ಅಥವಾ ಒಟ್ಟಾರೆಯಾಗಿ ಕೃಷಿಕ ಸಮಾಜಕ್ಕೆ ವಿದ್ಯುತ್ ಚಾಲಿತ ಉಪಕರಣಗಳ ಬಗ್ಗೆ ಎಷ್ಟು ಅಗತ್ಯವಾದಂಥ ಮಾಹಿತಿ ಇರಬೇಕು ಅನ್ನೋದರ ಬಗ್ಗೆ ನಾವು ನಿಮ್ಮನ್ನು ಕೇಳ್ತಾ ಇದ್ದೇವೆ. ಈ ವಿದ್ಯುತ್ ಶಕ್ತಿಯ ಉಪಕರಣಗಳನ್ನು ಹೇಗೆ ಬಳಸುವಂಥದ್ದು ಅನ್ನುವಂಥದ್ದು ಮುಖ್ಯವಾಗಿ ಏನು ಗಮನ ಕೊಡಬೇಕು? ವಿದ್ಯುತ್ತಿನ ಬಗ್ಗೆ ಗಮನ ಕೊಡೋದಂತೇಳಿ ಮೊದಲು ಸುರಕ್ಷತೆಗೆ ಗಮನ ಕೊಡಿ ಅಂತಲೇ ನಾವು ಹೇಳುವಂಥದ್ದು. ಯಾಕಂತ ಹೇಳಿದರೆ ವಿದ್ಯುತ್ತು ಬಹಳ ಅಪಾಯಕಾರಿಯಾಗಿದೆ. ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಿಕೊಂಡು ಅದನ್ನು ಉಪಯೋಗಿಸೋ ಬಗ್ಗೆ ನಾವು ಮಾಹಿತಿಗಳನ್ನು ತಿಳ್ಕೊಂಡಿಲ್ಲದ್ರೆ ನಮಗೆ ಪ್ರಾಣಾಪಾಯ ಕೂಡ ಸಂಭವಿಸ್ತದೆ ಅಥವಾ ಸಮಸ್ಯೆ ಬೇರೆ ಬೇರೆ ರೀತಿಯಲ್ಲಿ ಹುಟ್ಕೊಳ್ಬೋದು. ನಾವು ದಿನನಿತ್ಯ ನೋಡ್ತೇವೆ, ಸಾಧಾರಣ ಮಟ್ಟಿಗೆ ಪಂಪ್ ರಿಪೇರಿಗೆ ಹೋದ ರೈತ ಮತ್ತು ಅವನ ಮನೆಯವರು ಗಂಭೀರ ಹಾನಿಗೆ ದುರ್ಮರಣ ಸಂಭವಿಸಿತು ಅಂತ ಹೇಳ್ಕೊಂಡು, ಅಥವಾ ಮನೆಯಲ್ಲಿ ಗ್ರೈಂಡರ್ ಬಳಸುತ್ತಿದ್ದ ಮಹಿಳೆ ವಿದ್ಯುತ್ ಶಾಕ್ನಿಂದ ಮೃತ್ಯು ಅಂತ ಹೇಳ್ಕೊಂಡು, ಅಥವಾ ಗದ್ದೆ ಕೆಲಸಕ್ಕೆ ಹೋದವರಿಗೆ ವಿದ್ಯುತ್ ತಂತ್ರ ಸ್ಪರ್ಶದಿಂದ ತೀವ್ರ ಸುಟ್ಟು ಗಾಯವ ಅಥವಾ ಮೃತ್ಯು ಆಗಿದೆ ಅಂತ ಕೇಳ್ತೇವೆ. ಇದೆಲ್ಲ ವಿದ್ಯುತ್ತಿನ ಅವಘಡಗಳು ಸಂಭವಿಸುವಂಥದ್ದು. ಈ ವಿದ್ಯುತ್ ಅವಘಡಗಳಿಗೆ ಮುಖ್ಯ ಕಾರಣ ನಾವು ನೋಡುವಂಥದ್ದು, ಈಗ NCRB ಅಂತ ಇದೆ, ಏನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ, ಅವರ ಒಂದು ವರದಿಯ ಪ್ರಕಾರ ವರ್ಷಕ್ಕೆ ನಮ್ಮ ಭಾರತದಲ್ಲಿ ಸುಮಾರು 12,000 ಮೃತ್ಯುಗಳು ಸಂಭವಿಸ್ತವೆ ಅಥವಾ ಅವಘಡಗಳು ಸಂಭವಿಸ್ತವೆ ವಿದ್ಯುತ್ತಿಗೆ ಸಂಬಂಧಪಟ್ಟ ಮಾತ್ರ. ಇದರಲ್ಲಿ ಮುಖ್ಯ ಕಾರಣ ಅಂತ ಹೇಳಿದರೆ ನಿರ್ಲಕ್ಷ್ಯ. ನಮ್ಮದು ಆಕಸ್ಮಿಕ ಅಂತ ಬೇರೆ ಇದೆ ಬಿಡಿ, ಅದು ನಮಗೆ ನಮ್ಮ ಮೇರೆಯನ್ನು ಮೀರಿದಂಥದ್ದು. ಉಳಿದ ಹಾಗೆ ಇದು ಸಮಸ್ಯೆ ನಿರ್ಲಕ್ಷ್ಯ ಅಂದರೆ ಯಾವ ಥರ ನಿರ್ಲಕ್ಷ್ಯ ಅಂತ ಹೇಳಿದರೆ, ಯಾವುದು ವಿದ್ಯುತ್ ಉಪಕರಣ ಬಳಸುವಾಗ ಅದರ ಬಗ್ಗೆ ಪ್ರಾಥಮಿಕ ಜ್ಞಾನ ನಮಗೆ ಇಲ್ದಿರುವಂಥದ್ದು. ಅವರೆಲ್ಲ ಬಳಸಿದ್ರೆ ನನಗೂ ಗೊತ್ತಪ್ಪ ಬಿಡೋ ಅಂತ ಹೇಳ್ಕೊಂಡು ಹೋದರೆ ಅದು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗಿಬಿಡುತ್ತೆ. ಮುಖ್ಯವಾಗಿ ಈಗ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಲಕ್ಷ್ಯವನ್ನು ಯಾವುದರ ಕಡೆಗೆ ಕೊಡಬೇಕಾಗ್ತದೆ? ವಿದ್ಯುತ್ ಬಳಸೋ ಫಸ್ಟ್ ನಮ್ಮ ಸುರಕ್ಷತೆ, ಸೇಫ್ಟಿ ಫಸ್ಟ್, ಡ್ಯೂಟಿ ನೆಕ್ಸ್ಟ್ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಹತ್ರ ಸುರಕ್ಷತೆಗಾಗಿ ಏನು ಅಸ್ತ್ರ ದೊಡ್ಡದೇನು ಬೇಕಾಗಿಲ್ಲ. ಲೈನ್ ಟೆಸ್ಟರ್ ಒಂದೊಂದು ಇರ್ತದೆ, ಕಟಿಂಗ್ ಪ್ಲೇಯರ್ ಅಂತ ಒಂದು ಇರ್ತದೆ, ಅದೆಲ್ಲ ಇರದೇ ಇರ್ತದೆ ಕೆಲವರ ಮನೆಯಲ್ಲಿ. ಇಲ್ಲ ಅದು ವಿಶೇಷ ಅಲ್ಲ, ಯಾಕಂದರೆ ಈ ನಟ್ ಬೋಲ್ಟ್ ಸ್ಕ್ರೂಗಳನ್ನು ತೆಗಿಲಿಕ್ಕೆ ಕೆಲವು ಹೆಚ್ಚಿನವರು ಕಟ್ಟಿಂಗ್ ಪ್ಲೇಯರ್ ಅಂತ ಏನು ಇಟ್ಕೊಂಡಿರ್ತಾರೆ, ಪ್ಲೇಯರ್ ಅದು ಇರ್ತದೆ. ನೆಕ್ಸ್ಟ್ ಒಂದು ಗಮ್ ಟೇಪ್, ಇನ್ಸುಲೇಷನ್ ಟೇಪ್ ಅಂತ ಹೇಳ್ತೇವೆ, ಇದೆಲ್ಲ ಇರಲೇಬೇಕಾಗತ್ತೆ. ಅದು ಸರಿ. ಇವುಗಳ ಉಪಯೋಗಗಳೇನೇನು? ಇವುಗಳ ಉಪಯೋಗ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಕೆಲವು ಪರಿಸ್ಥಿತಿಯಲ್ಲಿ ನಮ್ಮ ಮನೆಗಳಲ್ಲಿ ಏನು ಸಮಸ್ಯೆ ಬಂದಿರ್ತದೆ, ಅಥವಾ ಕೃಷಿ ಪಂಪ್ ಸೆಟ್ಗಳಲ್ಲಿ ಏನೋ ಸಮಸ್ಯೆ ಬಂದಿರ್ತದೆ. ಸಮಸ್ಯೆ ಅಂತ ಹೇಳಿದ್ರೆ ಏನೋ ಸುಟ್ಟೋಗಿರ್ತದೆ. ನಮ್ಮ ಜನಗಳ ಸ್ಥಿತಿ ಹೇಗೆ ಹೇಳಿದ್ರೆ, ಏನಾದರೂ ಸುಟ್ಟೋದ್ರೆ ಒಂದು ನಾವೇ ರಿಪೇರಿಗೆ ಇಳಿದು ಬಿಡ್ತೇವೆ, ಅಥವಾ ಎಲೆಕ್ಟ್ರಿಷಿಯನ್ ಕರೆಸಿ ತತ್ಕಾಲಕ್ಕೆ ಒಂದು ರಿಪೇರಿ ಮಾಡಿಸಿ ಬಿಡ್ತೇವೆ. ಈಗ ಮನೆಯಲ್ಲಿ ಅದರ ಮೇನ್ ಸ್ವಿಚ್ ಏನು ಸುಟ್ಟು ಕರೆಂಟ್ ಬರೋದಿಲ್ಲ, ಎಲೆಕ್ಟ್ರಿಷಿಯನ್ ಕರೆದ್ರೆ ಬಂದು ಅದನ್ನು ಶಾರ್ಟ್ ಅಂತ ಹೇಳ್ತೇವೆ, ಅಂದರೆ ಅದು ನೇರ ಸಂಪರ್ಕ ಮಾಡಿ ಬಿಡ್ತಾನೆ. ನೆಕ್ಸ್ಟ್ ನಾವೇನು ಮಾಡ್ತೇವೆ, ಅವ ಹೇಳ್ಬೋದು ಅಥವಾ ನಾವು ಹೇಳಬೇಕಾಗತ್ತೆ, ನಾಳೆ ಅದನ್ನು ಹೊಸದಕ್ಕೆ ತಂದು ಬದಲಿಸು, ಮೇನ್ ಸ್ವಿಚ್ಚೋ ಟ್ರಿಪ್ಪರೋ ಅರ್ಥಿಂಗ್ ವ್ಯವಸ್ಥೆ ಏನೋ ಅದನ್ನು ಸರಿ ಮಾಡಂತ ಹೇಳ್ಕೊಂಡು. ಆದರೆ ನಾವೇನು ಮಾಡ್ತೇವೆ, ಇವತ್ತು ಸರಿಯಾಗಿದೆಲ್ಲ ಮತ್ತೆಂತಾಗೆ ಸುಮ್ಮನೆ ಅದಕ್ಕೆ ಖರ್ಚು ಮಾಡೋದು ಅಂತ ಹೇಳ್ಕೊಂಡು ಸುಮ್ಮನಾಗಿ ಬಿಡ್ತೇವೆ. ಇದು ಏನಾಗುತ್ತೆ, ಅವತ್ತೇನಾಗೋದಿಲ್ಲ, ಇನ್ನು ಸ್ವಲ್ಪ ದಿವಸ ಬಿಟ್ಟು ಮತ್ತೇನೋ ಸಮಸ್ಯೆ ಬಂದಾಗ ನಮಗೆ ಇಲ್ಲಿ ಅವಘಡ ಉಂಟಾದರೆ ಅದನ್ನು ನಿಯಂತ್ರಿಸಲಿಕ್ಕೆ ಯಾವುದೇ ಜೋಡಣೆಗಳು ಇರುವುದಿಲ್ಲ. ಈಗ ಟ್ರಿಪ್ಪರ್ ಅಂತ ಹೇಳ್ತೇವೆ, ಮೇನ್ ಸ್ವಿಚ್ ಅಂತ ಹೇಳ್ತೇವೆ, ಅರ್ಥಿಂಗ್ ಅಂತ ಹೇಳ್ತೇವೆ, ಫ್ಯೂಸ್, ಇದೆಲ್ಲ ಸೇಫ್ಟಿ ಡಿವೈಸ್ ಅಂತ ಹೇಳ್ತೇವೆ, ಸುರಕ್ಷಿತ ಸಾಧನಗಳು. ಏನಾದರೆ ವಿದ್ಯುತ್ ಶಾಕ್ ಹೊಡೆದಾಗ, ನಾವು ಇಸ್ತ್ರಿ ಆಗ್ತಿರುವಾಗ ಶಾಕ್ ಹೊಡಿತು, ಅಥವಾ ಗ್ರೈಂಡರ್ ಮುಟ್ಲಿಕ್ಕೆ ಹೋದಾಗ ಶಾಕ್ ಹೊಡಿತು, ಅಥವಾ TV ಮುಟ್ಲಿಕ್ಕೆ ಹೋದಾಗ ಯಾವುದೋ ಒಂದು ಉಪಕರಣ ಮುಟ್ಲಿಕ್ಕೆ, ಪಂಪ್ ಮುಟ್ಲಿಕ್ಕೆ ಹೋದಾಗ ಶಾಕ್ ಹೊಡಿತು, ತಕ್ಷಣಕ್ಕೆ ಬಂದ್ ಮಾಡಿದರೆ ಆ ವಿದ್ಯುತ್ ನಿಲುಗಡೆ ಮಾಡಲಿಕ್ಕೆ ಇರುವುದೇ ಇವುಗಳು. ಪಂಪ್ ಸೆಟ್ನಲ್ಲಾದರೆ TPIC ಅಥವಾ ಸ್ವಿಚ್ ಗೇರ್ ಅಂತ ಹೇಳ್ತೇವೆ ನಮ್ಮ ಆಡು ಭಾಷೆಯಲ್ಲಿ, ಅದನ್ನು ಬಂದ್ ಮಾಡಿದರೆ ವಿದ್ಯುತ್ ಹರಿವು ನಿಂತರೆ ಸೇಫ್ ಆಗ್ತದೆ. ಆದರೆ ಎಲೆಕ್ಟ್ರಿಷಿಯನ್ ಮುಂಚಿನ ಸಲ ಹಾಳಾದಾಗ ಶಾರ್ಟ್ ಮಾಡಿ ಹೋಗಿದ್ದಾನೆ, ನಾವು ಅದನ್ನು ಸರಿ ಮಾಡಲಿಲ್ಲ ಅಂದರೆ ಇಲ್ಲಿ ನಾವು ಬಿಡಿಸೋದು ಹೇಗೆ? ಅವನನ್ನು ಬಿಡಿಸ್ಲಿಕ್ಕೆ ಹೋದರೆ ನಾವು ಕೂಡ ಆಗ ವಿದ್ಯುತ್ ಆಘಾತಕ್ಕೆ ಈಡಾಗಿ ಅನಾಹುತ ಸಂಭವಿಸ್ತದೆ. ಈ ಶಾರ್ಟ್ ಮಾಡೋದ್ರಿಂದಾಗುವ ಅನಾಹುತಗಳೇನೆಲ್ಲ? ಅದೇ ಶಾರ್ಟ್ ಮಾಡೋದ್ರಿಂದ ತತ್ಕಾಲಕ್ಕೆ ಏನು ಅನಾಹುತ ಗೊತ್ತಾಗೋದಿಲ್ಲ, ಯಾಕಂದರೆ ಉಳಿದ ಉಪಕರಣಗಳು ಚಾಲನೆಯಲ್ಲಿ ಇರ್ತದೆ. ಈಗ ಪಂಪ್ ಸೆಟ್ ಆದರೆ ಸ್ವಿಚ್ ಆನ್ ಇದ್ದರೆ ಯಾವುದೋ ಒಂದು ಲೈನ್ ಹಾಳಾಗಿದೆ ಅಂದರೆ ಶಾರ್ಟ್ ಮಾಡಿಬಿಟ್ಟಿರ್ತಾರೆ, ಉಳಿದ ಮಾತ್ರ ಆಫ್ ಆಗುತ್ತೆ. ಮೂರನೇದು ಆನ್ ಇರೋ ಕಾರಣಕ್ಕೆ ಅನಾಹುತ ಗ್ಯಾರಂಟಿ ಇರ್ತದೆ.
ಬಂದ್ ಮಾಡಿದ್ರು 2 ಲೈನ್ ಆಫ್ ಆಗುತ್ತೆ, 3ನೇ ಲೈನ್ ಆಫ್ ಆಗಿರೋದಿಲ್ಲಲ್ಲ, ಇದು ಅವಘಡಕ್ಕೆ ಕಾರಣ ಆಗ್ತದೆ. ಮನೆಯಲ್ಲಾದರೆ ಮೇನ್ ಸ್ವಿಚ್ಚಲ್ಲಿ ಫೇಸ್ ನ್ಯೂಟ್ರಲ್ ಅಂತ ಸಿಂಗಲ್ ಫೇಸ್ ಇರುವಂಥದ್ದು, ಅದರಲ್ಲಿ ಫೇಸ್ ಲೈನ್ ಶಾರ್ಟ್ ಮಾಡಿ ಕೊಟ್ಟೋಗಿರ್ತಾನೆ ಅಥವಾ ಫ್ಯೂಸನ್ನು ಶಾರ್ಟ್ ಮಾಡಿ ಕೊಟ್ಟೋಗಿದ್ರೆ ಇಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಸ್ವಿಚ್ ಮಾತ್ರ ಇರೋದು. ಈಗ ಶಾಕ್ ಹೊಡೆದವನು ಆ ಸ್ವಿಚ್ ಹತ್ರ ಇದ್ರೆ ನಾವು ಅವನು ಮುಟ್ಟೋದು ಡೇಂಜರ್ ಆಗಿರ್ತದೆ. ಆಗ ಏನು ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಅದರಿಂದಾಗಿ ಮನೆಯಲ್ಲಿರುವಂಥ ಏನು ಈಗ ಹೇಳಿದೆ ಟ್ರಿಪ್ಪರ್, ಅರ್ಥಿಂಗ್, ಫ್ಯೂಸು ಇವುಗಳನ್ನೆಲ್ಲ ಆಳದ ತಕ್ಷಣಕ್ಕೆ ಹೊಸದಾಗಿ ಬದಲಾಯಿಸ್ಕೊಳ್ಬೇಕು. ಆ ಮಟ್ಟಿಗೆ ನಮ್ಮ ಸುರಕ್ಷತೆ ಇರ್ತದೆ, ಬೇರೆ ಯಾವುದೇ ಕಾರಣಗಳು ಇಲ್ಲ ಅಲ್ಲಿ. ಸುರಕ್ಷತೆಗೆ 3-4 ವಿಷಯ ಹೇಳಿದ್ರಿ. ಒಂದು ಸ್ವಿಚ್, ಒಂದು ಫ್ಯೂಸ್, ಒಂದು ಟ್ರಿಪ್ಪರ್. ಸ್ವಿಚ್ ಏನು ಮಾಡ್ತದೆ? ಸ್ವಿಚ್ ಕೇವಲ ಫೇಸನ್ನು ಮಾತ್ರ ನಿಯಂತ್ರಿಸ್ತದೆ. ಅಂದರೆ ವಿದ್ಯುತ್ ಉಪಕರಣ ಹೋಗುವಂಥ ಫೇಸ್ ಅಂತ ಹೇಳ್ತೇವೆ. ಅಂದರೆ ನೀವು ಟೆಸ್ಟರ್ನಲ್ಲಿ ಲೈನ್ ಟೆಸ್ಟರ್ನ ಹಿಡಿದಾಗ ಆ ಬಲ್ಬ್ ಉರಿತದಲ್ಲ, ಅದು ಉರಿದ್ರೆ ಅದು ಫೇಸ್ ಅಂತ ಗುರುತು ಹಿಡ್ತೇವೆ. ಉರಿಯದಿದ್ದರೆ ನೀವು ಅದನ್ನು ನ್ಯೂಟ್ರಲ್ ಅಂತ ತೀರ್ಮಾನಕ್ಕೆ ಬರಬೇಡಿ ಅಥವಾ ಅರ್ಥಿಂಗ್ ಅಂತ ತೀರ್ಮಾನಕ್ಕೆ ಬರಬೇಡಿ. ಸ್ವಿಚ್ ಆಫ್ ಇದ್ದಾಗಲೂ ನಿಮಗೆ ಅಲ್ಲಿ ಏನು ಲೈನ್ ಸಾಕೆಟ್ನಲ್ಲಿ ಇಂಡಿಕೇಶನ್ ಬರುವುದಿಲ್ಲ. ಮತ್ತು ನೀವು ತೀರ್ಮಾನಕ್ಕೆ ಬಂದು ಇನ್ಯಾರು ಸ್ವಿಚ್ ಆನ್ ಮಾಡಿದಾಗ ಅದರಲ್ಲಿ ಫೇಸ್ ಬಂದರೆ ಶಾಕ್ ಹೊಡೆಯೋದು ಗ್ಯಾರಂಟಿ. ನೋಡ್ಕೊಳ್ಳಿ. ಸಾಮಾನ್ಯವಾಗಿ ನೀವು ಒಂದು ಗುರುತು ಹಿಡಿಲಿಕ್ಕೆ ಭಾಳ ಸುಲಭ ಒಂದು ಐಡಿಯಾ ಹೇಳ್ತೇನೆ. ನೀವು ಮನೆಯಲ್ಲಿ ಸಾಕೆಟ್ ಏನಿದೆ, ನೀವು ಪ್ಲಗ್ ಅಂತ ಹೇಳ್ತೀರಲ್ಲ, ಅದರ ಬಲಬದಿಗೆ ಹಿಡಿದು ಟೆಸ್ಟ್ ಮಾಡುವಾಗ ನಿಮಗೆ ಫೇಸ್ ಇಂಡಿಕೇಶನ್ ಬರಬೇಕು. ಸ್ವಿಚ್ ಆಫ್ ಮಾಡಿದಾಗ ಆ ಇಂಡಿಕೇಶನ್ ಬಂದಾಗಬೇಕು. ಹಾಗಿದ್ರೆ ನಿಮ್ಮ ಮನೆ ವೈರಿಂಗ್ ಪರ್ಫೆಕ್ಟ್ ಆಗಿದೆ. ಅದರ ಬದಲಿಗೆ ಸಾಕೆಟ್ನ ಎಡಗಡೆಯಲ್ಲಿ ನಿಮಗೆ ಫೇಸ್ ಇಂಡಿಕೇಶನ್ ಬರ್ತಾ ಇದೆ ಅಂತಂದರೆ ವೈರಿಂಗ್ ಮಾಡಿದ ಎಲೆಕ್ಟ್ರಿಷಿಯನ್ ಅದು ದೋಷ ಇದೆ. ಅಥವಾ ಇನ್ನೂ ಕೆಲವು ಸಮಸ್ಯೆ ಬರುತ್ತೆ. ಈ ಸಾಧಾರಣ ಅಕ್ಟೋಬರ್, ನವಂಬರ್ ಮತ್ತು ಏಪ್ರಿಲ್, ಮೇ ಟೈಮಲ್ಲಿ ಲೈನ್ಮನ್ಗಳು ಕೆಲವೊಮ್ಮೆ ಈ ತಂತಿಗೆ ತಗುಲುವಂಥ ಎಲ್ಲ ಮರಗಳನ್ನು, ಗಿಡಗಳನ್ನು ಕಡಿಲಿಕ್ಕೆ ಹೋಗ್ತಾರೆ. ಕೆಲವು ಸಂದರ್ಭದಲ್ಲಿ ಸಮಸ್ಯೆ ಆಗುತ್ತಂತ ನಿಮ್ಮ ಮನೆಗೆ ಬಂದ ಸರ್ವಿಸ್ ವೈರ್ ಏನಿರ್ತದೆ ಅದನ್ನೆಲ್ಲ ತಪ್ಪಿಸಿ ಹೋಗಿರ್ತಾರೆ, ಸಂಜೆ ಜೋಡಿಸ್ತಾರೆ. ಆಗ ಅವರಿಗೇನೋ ಗೊಂದಲಾಗಿ ಫೇಸ್ ನ್ಯೂಟ್ರಲ್ ಉಲ್ಟಾ ಮಾಡಿದರೆ ಆ ಒಂದು ಸಮಸ್ಯೆ ಬರುತ್ತೆ. ಒಂದು ವೇಳೆ ಫೇಸ್ ನ್ಯೂಟ್ರಲ್ ಉಲ್ಟಾ ಬಂದಿದೆ, ನಿಮಗೆ ಶಾಕ್ ಹೊಡೆಯೋ ಸಾಧ್ಯತೆ ಅಲ್ಲಿ ಕೂಡ ಪತ್ತೆ ಹಚ್ಚಲಿಕ್ಕೆ ಸುಲಭ. ಹೇಗೆ ಕೇಳಿದರೆ, ನೀವಲ್ಲಿ ಬಲಬದಿಯಲ್ಲಿ ಬಿಟ್ಟು ಎಡಗಡೆಯಲ್ಲಿ ಬರ್ತಾ ಇದ್ರೆ ಸ್ವಿಚ್ಚನ್ನು ಆನ್ ಆಫ್ ಮಾಡಿ ನೋಡಿ. ಸ್ವಿಚ್ ಆನ್ ಆಫ್ ಮಾಡಿದಾಗ ಫೇಸ್ ನಿಮಗೆ ಇಂಡಿಕೇಶನ್ ಅದರ ಪ್ರಕಾರ ಆನ್ ಆಫ್ ಆಗ್ತಾ ಇರಬೇಕು. ನಿರಂತರ ಬರ್ತಾ ಇದ್ರೆ ಅಲ್ಲಿ ಲೈನ್ ಫಾಲ್ಟ್ ಇದೆ, ಅದನ್ನು ನೀವು ಸರಿ ಮಾಡಿಸ್ಕೊಳ್ಬೇಕು. ಇದು ಸ್ವಿಚ್ಚಿನ ಒಂದು ಫ್ಯೂಸ್ ಇದ್ದು. ಫ್ಯೂಸ್ ಸಾಧಾರಣ ಮಟ್ಟಿಗೆ ನಮ್ಮ ಜನರು ಅದರಲ್ಲಿ ಕೂಡ ಒಂದು ಶಾರ್ಟ್ ಕಟ್ ಐಡಿಯಾವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಇಸ್ತ್ರಿ ಹಾಕೋಕೆ ಫ್ಯೂಸ್ ಹೋಯ್ತು ಅಥವಾ ಇನ್ಯಾವುದೋ ಉಪಕರಣ ಪಂಪ್ ಆನ್ ಮಾಡಿದಾಗ ಫ್ಯೂಸ್ ಹೋಯ್ತು, ತಕ್ಷಣ ಏನು ಮಾಡ್ತಾರೆ, ನೀನು ಕಲಿಸ್ತೇನೆ ಬುದ್ಧಿ ಅಂತ ಹೇಳಿ ತೋರದ ಸರ್ಗೆ ತಂದು ಹಾಕಿಬಿಡ್ತಾರೆ. ನೋಡಿ ಸ್ವಾಮಿ, ಅದು ಫ್ಯೂಸ್ ಅಂತ ಹೇಳಿದರೆ ನಮ್ಮ ತಲೆಗೂದಲಷ್ಟು ಸಪರದ ತಂತಿ, ಅದಕ್ಕೆ ನಾವು ಕರೆಂಟ್ ರೇಟಿಂಗ್ ಇದೆ, ಆ್ಯಂಪ್ಸ್ ಅಂತ ಹೇಳ್ತೇವೆ, ಇಂತಿಷ್ಟು. ಈಗ ನಿಮ್ಮ ಮನೆ ಬಳಕೆಯಲ್ಲಿ ತುಂಬ ಏನು ಕೆಪಾಸಿಟಿ ಇಲ್ಲದ್ರೆ 5 ಆ್ಯಂಪರ್ನ ಫ್ಯೂಸ್ ಅಷ್ಟೇ ಬಳಸಬೇಕು. ಅದು ನೀವು ಒಂದು ಸರಿಗೆಯನ್ನು ಬಳಸಿದರೆ ಅದು ಸಾಧಾರಣ ಮಟ್ಟಿಗೆ 100 ಆ್ಯಂಪರ್ಗಿಂತ ಜಾಸ್ತಿ, ಅಂದರೆ 20-30 ಪಟ್ಟು ಜಾಸ್ತಿ ಸಾಮರ್ಥ್ಯದ ಹಾಕಿರೋದ್ರಿಂದಾಗಿ ಅಲ್ಲಿ ಸುರಕ್ಷತೆ ಬದಲಿಗೆ ಅನಾಹುತನ ಸೃಷ್ಟಿ ನೀವು ಮಾಡ್ತೀರಿ. ಸಾಮಾನ್ಯವಾಗಿ ಫ್ಯೂಸ್ ಯಾವ ಥರ ಕೆಲಸ ಮಾಡ್ತದೆ? ಫ್ಯೂಸ್ ಸಾಧಾರಣ ಮಟ್ಟಿಗೆ ವಿದ್ಯುತ್ತನ್ನು ನಿಯಂತ್ರಿಸ್ತದೆ. ವಿದ್ಯುತ್ ಅಂದರೆ ನಾವು ವಿದ್ಯುತ್ತಲ್ಲಿ ಹೇಳಬೇಕಾದ್ರೆ ನಾವು ವೋಲ್ಟು, ಆ್ಯಂಪೇರ್, ವ್ಯಾಟ್ಸ್ ಅಂತ ಹೇಳ್ತೇವೆ. ವೋಲ್ಟ್ ಅಂತ ಹೇಳುವಂಥ ಪ್ರೆಷರ್, ಒತ್ತಡ ಅಂತ ಹೇಳಿ. ಮನೆ ಬಳಕೆ ಬರುವಂಥದ್ದು ಸಾಧಾರಣ ಮಟ್ಟಿಗೆ 230 ವೋಲ್ಟ್ ಸಿಂಗಲ್ ಫೇಸ್. 3 ಫೇಸ್ ಆದರೆ ಸಾಧಾರಣ ಮಟ್ಟಿಗೆ 380ರಿಂದ 440 ವೋಲ್ಟ್ ಇರ್ತದೆ 3 ಫೇಸಲ್ಲಿ. ಅಂದರೆ ಈಗ ಮನೆ ಬಳಕೆದಾದರೆ 230 ವೋಲ್ಟ್ ಇರುವಂಥದ್ದು. ಅಲ್ಲಿ ಫ್ಯೂಸ್ ಅಂತ ಹೇಳುವಂಥದ್ದು ಯಾವತ್ತು ಫೇಸಿಗೆ ಜೋಡಿಸ್ಕೊಂಡಿರ್ತದೆ, ನ್ಯೂಟ್ರಲ್ಗೆ ಜೋಡಿಸ್ಕೊಂಡಿರೋದಿಲ್ಲ. ಈಗ ಏನಾದರೂ ಅನಾಹುತ ಆದಾಗ ಕರೆಂಟನ್ನು ಮಿತಿ ಮೀರಿದರೆ, ಉದಾಹರಣೆ ನೀವು ಮನೆಯಲ್ಲಿ ಆಟೋಮೆಟಿಕ್ ಇಸ್ತ್ರಿ ಬಿಟ್ಟಿಗೆ ಬಳಸ್ತಾ ಇದ್ದೀರಿ, ಅದರದ್ದು ಅವರೇಜ್ ರೇಟಿಂಗ್ 4 ಆ್ಯಂಪರ್ ಎಳಿಬೇಕು. ಅದೇ ಹೊತ್ತಿಗೆ ನೀವು ಟಿ ವಿ ಆನ್ ಮಾಡಿದಿರಿ, ಪಂಪ್ ಆನ್ ಮಾಡಿದಿರಿ, ಇನ್ನು ಗೀಸರ್ ಆನ್ ಮಾಡಿದರೆ ಅದನ್ನು ತಡ್ಕೊಳ್ಳಿಕ್ಕಾಗುತ್ತೆ, ಫ್ಯೂಸ್ ಸುಟ್ಟೋಗ್ತದೆ. ಯಾಕಂದರೆ ಅದರ ಮಿತಿ 5 ಆ್ಯಂಪರ್ ನೀವು ಹಾಕಿದ್ದು ವೈರ್, ಅಥವಾ 10 ಆ್ಯಂಪರ್ ಹಾಕಿದರೆ. ನಾನು ಆಗಲೇ ಹೇಳಿದೆ, ನೀವು ಸರಿಯಾಗಿದ್ದರೆ 100 ಆ್ಯಂಪರ್ವರೆಗೆ ಏನಾಗೋದಿಲ್ಲ. ಅನಾಹುತ ಆದಮೇಲೆ, ಸುಟ್ಟು ಹೋದ್ಮೇಲೆ ಎಲ್ಲ ಕಂಟ್ರೋಲ್ ಮಾಡಿ ಹೊಡ್ತದೆ, ಆಗುವುದಿಲ್ಲ. ಆದರೂ ಕೂಡ ಇಡೀ ವೈರಿಂಗ್ ಸುಟ್ಟು ಹೋಗೋ ಸಾಧ್ಯ ಇರ್ತದೆ. ಇಲ್ಲಿ ಒಂದು ಮಾತು ಹೇಳ್ತೇನೆ, ನೀವು ಒಂದೇ ಕಾಲಕ್ಕೆ ಎಲ್ಲ ಉಪಕರಣಗಳನ್ನು ಆನ್ ಮಾಡಿದರೂ ಕೂಡ ಸಮಸ್ಯೆ 2 ರೀತಿಯಲ್ಲಿದೆ. ಒಂದು ಡಿಪಾರ್ಟ್ಮೆಂಟಿಂದ ಸಮಸ್ಯೆ ಕ್ರಿಯೇಟ್ ಆಗ್ತದೆ, ಒಂದು ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆ ಕೂಡ ಉಂಟಾಗುತ್ತೆ. ಅದರಿಂದಾಗಿ ಫ್ಯೂಸ್ ವೈರ್ ಹಾಕಬೇಕು. ಡಿಪಾರ್ಟ್ಮೆಂಟಿಂದ ಏನು ಸಮಸ್ಯೆ ಅಂದರೆ, ನಿಮ್ಮ ಮನೆಗಳಲ್ಲಿ ಬಹಳಷ್ಟು ಉಪಕರಣ, ಇವತ್ತು ಎಲ್ರಿಗೂ ಎಲ್ಲ ಅಲ್ಲಿ ಶ್ರೀಮಂತ ಬಡವ ಅಂತ ಹೇಳ್ಕೊಂಡಿಲ್ಲ. ಮೊದಲೆಲ್ಲ ಏನಾಗಿದೆ, ಫ್ರಿಜ್ಜು, ವಾಷಿಂಗ್ ಮಿಷಿನು, ಗ್ರೈಂಡರು, ಮಿಕ್ಸಿಯಲ್ಲಿದ್ದರೆ ಅದಕ್ಕೆ ನಾವು ಏಜ್ ಪಾಯಿಂಟ್ ಕಡ್ಡಾಯ ಮಾಡಬೇಕು, ಅದಕ್ಕೆ ಎಕ್ಸ್ಟ್ರಾ ಕಟ್ಟಬೇಕಿತ್ತು. ಈಗೇನಿಲ್ಲ, ನೀವು ಒಂದು ಮನೆಯಲ್ಲಿ ಸ್ಯಾಂಕ್ಷನ್ ಲೋಡ್ ಅಂತ ಹೇಳ್ಕೊಂಡು 2 ಕಿಲೋವಾಟ್ ಮಾಡ್ಕೊಂಡ್ರೆ ಎಲ್ಲ ಅದರಲ್ಲೇ ಬಂದುಬಿಡ್ತು. ಆದರೆ ಈಗ ಕೆಲವರು ಎ ಸಿ ಹಾಕ್ಕೊಳ್ಳಿಕ್ಕೆ ಹೋಗ್ತಿದ್ದಾರೆ. ಈ ಎ ಸಿ ಹಾಕ್ಲಿಕ್ಕೆ ಹೋಗುವಾಗ ಹಳೆ ಮಾದರಿ ಎ ಸಿಗಳನ್ನು ಹಾಕಿದರೆ ನಿಮ್ಮದು ಮನೆಯ ಸ್ಯಾಂಕ್ಷನ್ ನೋಡಿ 2 ಕಿಲೋವ್ಯಾಟ್ ಏನಾದರೂ ಇದ್ದರೆ ಡಿಪಾರ್ಟ್ಮೆಂಟಿಂದ ಎಕ್ಸ್ಟ್ರಾ ಪೆನಾಲ್ಟಿ ಬರ್ತದೆ, ದಂಡ ವಿಧಿಸ್ಕೊಂಡು ಬಿಲ್ ಬರ್ತದೆ. ಆಮೇಲೆ ಅವರು ನಿಮಗೆ ನೋಟಿಸ್ ಕಳಿಸ್ತಾರೆ, ನಿಮ್ಮ ಸ್ಯಾಂಕ್ಷನ್ ಲೋಡ್ ಅಧಿಕವಾಗಿ ಇದೆ, ನೀವು ಪುನಃ ಹೆಚ್ಚುವರಿ ಲೋಡ್ ತೊಗೊಳ್ಳಿ, ಪುನಃ ಅದಕ್ಕೆ ನಾವು ಕಟ್ಟಬೇಕು. ಅದರಿಂದಾಗಿ ಇಲ್ಲಿ ಹಲವಾರು ಹೊಸ ನಮೂನೆ ಯಂತ್ರಗಳನ್ನು, ಉಪಕರಣಗಳು ಬಳಸಿದರೆ ಇದೆಲ್ಲ ಪೆನಾಲ್ಟಿಗಳಿಂದ ತಪ್ಪಿಸ್ಬೋದು. ಮತ್ತು ಈ ಸುರಕ್ಷಿತ ಸಾಧನಗಳು ಬಳಸಿದರೆ ಕೆಲ ಅನಾಹುತಗಳನ್ನು ತಪ್ಪಿಸ್ಬೋದು. ನೀವು ಇದರ ಜೊತೆ ಒಂದು ಟ್ರಿಪ್ಪರ್ ಬಗ್ಗೆ ಮಾತಾಡಿದ್ರಿ. ಟ್ರಿಪ್ಪರ್ ಏನು ಮಾಡ್ತದೆ? ಈ ಫ್ಯೂಸ್ ಇರುವಾಗ ಈ ಟ್ರಿಪ್ಪರ್ ಬೇಕಾ?
ಟ್ರಿಪ್ಪರ್ ಅಂತ ಹೇಳುವಂಥದ್ದು ಇದು ಸಾಧಾರಣ ಒಂದು 40 ವರ್ಷ ಹಿಂದಿನ ಬೆಳವಣಿಗೆ. ಮುಂಚೆ ಎಲ್ಲ ಟ್ರಿಪ್ಪರ್ ಇರಲಿಲ್ಲ, 85ರ ನಂತರದಿಂದ ಇದನ್ನು ಬಳಸ್ತಿದ್ದಾರೆ. ಟ್ರಿಪ್ಪರ್ ಮೂಲತಃ ಸ್ವಯಂಚಾಲಿತವಾಗಿ ಫ್ಯೂಸ್ನ ರೀತಿಯದ್ದೇ ಕೆಲಸ ಮಾಡ್ತದೆ. ಅದು ಬಯೋಮೆಟಾಲಿಕ್ ಅಂತ ಒಂದು ವಸ್ತು ಇದೆ, ಅದಕ್ಕೆ ಮಿತಿ ಇದೆ, ಅದು ಕೂಡ ಆಂಪರ್ ರೇಟಿಂಗ್. ನೀವು ಅದರ ಟ್ರಿಪ್ಪರ್ನ ಮೇಲೆ ನೋಡಿದರೆ C6, C10, C16, C20 ಈಗೆಲ್ಲ ಬರ್ಕೊಂಡಿದೆ. ಅಂದರೆ ಅದರ ಮಿತಿ ಅಲ್ಲಿ ಇಂಗ್ಲೀಷ್ ಅಕ್ಷರ ಬೇರೆ ಬೇರೆ ಇರ್ತದೆ, C-D-Z ಎಲ್ಲ ಬರ್ತದೆ, K ಅಂತೆಲ್ಲ ಬರ್ತದೆ. ನಾವು ಅದರ ಬಗ್ಗೆ ಮಾತಾಡೋದು ಬೇಡ. ಅಲ್ಲಿ ಆ ಮಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಿಮ್ಮ ಅದು ಕರೆಂಟ್ ಎಷ್ಟನ್ನು ಅಲೋ ಮಾಡ್ತದೆ ತನ್ನ ಮೂಲಕ. ಅದು ವೋಲ್ಟನ್ನು ಜಾಸ್ತಿ ಇದು ಮಾಡ್ತದೆ, 230 1000ಗಿಂತಲೂ ಮೇಲೆ ಇದು ಮಾಡುತ್ತೆ. ಆದರೆ ಆಂಪರ್ ಮಾತ್ರ ಮಿತಿ ಮೀರಿದ್ರೆ ಸ್ವಯಂ ಚಾಲಿತಕ್ಕೆ ಆಫ್ ಆಗ್ತದೆ, ಆದ್ರೆ ಆನ್ ಆಗೋದಿಲ್ಲ. ನೀವು ಪುನಃ ಹೋಗಿ ಆನ್ ಮಾಡಬೇಕು. ಇದು ಕೂಡ ಒಂದು ರೀತಿಯಲ್ಲಿ ಸುರಕ್ಷತೆ. ಅಂದ್ರೆ ಏನಾದ್ರೂ ಅನಾಹುತ ಆದ ತಕ್ಷಣಕ್ಕೆ ಅದು ಬಂದ್ ಮಾಡಿದ ಮೇಲೆ ನಮ್ಗೆ ಶಾಕ್ ಹೊಡೆಯೋದನ್ನು ನಿಲ್ಸಿತ್ತಲ್ಲ, ಅದರಿಂದ ಸುರಕ್ಷಿತ ಸಾಧನ ಹೇಳೋದು. ಸಾಮಾನ್ಯವಾಗಿ ಈ ಕರೆಂಟ್ ಹೆಚ್ಚು ಕಮ್ಮಿ ಆಗೋದು ಯಾವಾಗ? ವ್ಯತ್ಯಾಸ ಆಗೋದು ಅದು ಸಾಧಾರಣ ಮಟ್ಟಿಗೆ ನಮ್ಮ ಇಲಾಖೆಯವರನ್ನು ಕೇಳಬೇಕಾಗತ್ತೆ. ಅಲ್ಲಿ ಏನಾಗುತ್ತೆ, ಟ್ರಾನ್ಸ್ಫಾರ್ಮರ್ ಅಂತ ಇದೆ ನಮ್ಮ ರೋಡ್ ಸೈಡಲ್ಲ ಅಥವಾ ರಸ್ತೆ ಬದಿಯೆಲ್ಲ ಟ್ರಾನ್ಸ್ಫಾರ್ಮರ್ ಇರ್ತದೆ. ಅದರ ಸಾಧಾರಣ ಮಟ್ಟಿಗೆ ಆಯಿಲ್ ಕೂಲ್ಡ್, ಏರ್ ಕೂಲ್ಡ್ ಅಂತ 2 ನಮೂನೆ ಇರ್ತದೆ. ಆದರೆ ನಮ್ಮ ಈಚೆ ಕಡೆಯಲ್ಲಿ ಹೆಚ್ಚಾಗಿ ಆಯಿಲ್ ಕೂಲ್ಡೇ ಬರ್ತದೆ. ಅದರಲ್ಲಿ ಆಯಿಲ್ನ ಸಾಂದ್ರತೆ ಕಮ್ಮಿ ಆದಾಗ ಟ್ರಾನ್ಸ್ಫಾರ್ಮರ್ ಬಿಸಿ ಆಗುತ್ತೆ, ವ್ಯತ್ಯಯ ಕೊಡ್ತದೆ. ಆಮೇಲೆ ಪವರ್ ಹೌಸ್ನಿಂದ ಕೂಡ ಬರೋದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ವ್ಯತ್ಯಾಸ ಬರ್ತದೆ. ಈಗ ಈ ರೀತಿಯ ಒಂದು ವೇರಿಯೇಷನ್ ಇದ್ದರೆ ನಾವು ಏನು ಮಾಡಬೇಕಾಗ್ತದೆ? ವೇರಿಯೇಷನ್ ಪದೇ ಪದೇ ಬರ್ತಾ ಇದ್ರೆ ನೀವು ಡಿಪಾರ್ಟ್ಮೆಂಟಿಗೆ ತಿಳಿಸಿ ಅದನ್ನು ಸರಿ ಮಾಡಲಿಕ್ಕೆ ಹೇಳಬೇಕಾಗತ್ತೆ. ಆದರೆ ನಮ್ಮ ಜನರು ಸಾಧಾರಣ ಈ ಟಿವಿ ಫ್ರಿಜ್ಗಳಿಗೆ ಸ್ಟೆಬಿಲೈಸರ್ ಅಂತ ಬಳಸ್ತಾರೆ. ಸ್ಟೆಬಿಲೈಸರ್ ಪೂರ್ಣ ರೀತಿ ಸುರಕ್ಷಿತ ಕೊಡುತ್ತಂತ ಹೇಳಿಕೆ ಬರುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸ ನೋಡಿದರೆ ಅಂಗರಕ್ಷಕರೇ ನಮ್ಮ ಒಂದು ಪ್ರಧಾನಿಯನ್ನು ಏನು ಮಾಡಿದ್ರು. ಅದೇ ರೀತಿಯ ಕತೆ ಈ ಸ್ಟೆಬಿಲೈಸರ್ಗಳದ್ದು. ಹೇಗೆ ಕೇಳಿದ್ರೆ ನಾವು ಬಳಸೋದೇ ಫ್ರಿಡ್ಜ್ ಮತ್ತು ಟಿವಿಯನ್ನು ಸುರಕ್ಷತೆಗಾಗಿ ಸ್ಟೆಬಿಲೈಸರ್ ಬಳಸ್ತೇವೆ. ಕೆಲವೊಮ್ಮೆ ಈ ಸ್ಟೆಬಿಲೈಸರೇ ಲೆಕ್ಕಕ್ಕಿಂತ ಜಾಸ್ತಿ ವಿದ್ಯುತ್ತನ್ನು ಕೊಟ್ಟು ನಿಮ್ಮ ಉಪಕರಣ ಹಾಳು ಮಾಡಿಬಿಡ್ತವೆ. ಅದರಿಂದ ಪೂರ್ಣವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಸ್ಟೆಬಿಲೈಸರ್ಗಳು ಬೇರೆ ಬೇರೆ ಇದೆ. ಈಗ UPS ಅಂತ ನಾವು ಬಳಸ್ತೇವೆ ಕಂಪ್ಯೂಟರ್ಗಳಲ್ಲಿ, ಅದು ಕೂಡ ಒಂದು ಸ್ಟೆಬಿಲೈಸರ್ ರೀತಿಯಲ್ಲಿ ಕೆಲಸ ಮಾಡ್ತದೆ, ಇನ್ವರ್ಟರ್ ರೀತಿಯನ್ನು ಕೆಲಸ ಮಾಡ್ತದೆ, ವಿದ್ಯುತ್ತನ್ನು ಏರಿಳಿತವನ್ನು ಸರಿಯಾಗಿ ಮಾಡಿಕೊಡುವಂಥ ಕೆಲಸ ಮಾಡ್ತದೆ. ಸಾಮಾನ್ಯವಾಗಿ ಇತ್ತೀಚೆಗೆ ಹಳ್ಳಿಗಳಲ್ಲೆಲ್ಲ ಕರೆಂಟ್ ಹೋಗಿ ಬರುವಂಥದ್ದು ತುಂಬ ಗಂಟೆಗಟ್ಟಲೆ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಬದಲಿಯಾಗಿ ನಾವೀಗ ಇನ್ವರ್ಟರ್ಗಳನ್ನು ಕೂಡ ಉಪಯೋಗಿಸ್ತೇವೆ. ಆ ಇನ್ವರ್ಟರ್ಗಳನ್ನು ಬಳಸುವಾಗ ಏನಾದರೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಇನ್ವರ್ಟರ್ ಇವತ್ತಿನ ದಿವಸದಲ್ಲಿ ತುಂಬ ವೆರೈಟಿಯಲ್ಲಿ ಸಿಗ್ತದೆ. ಇನ್ವರ್ಟರ್ ಬಳಸಿದ್ರು ಕೂಡ ಅಲ್ಲಿ ವಿದ್ಯುತ್ ಖರ್ಚು ಸರಿ ತಿಂತ ಇರುವುದನ್ನು ಗಮನಿಸಬೇಕು. ಅದರಲ್ಲಿ ಏನಾದರೆ ಫಾಲ್ಟ್ ಬಂದರೆ ನಿಮಗೆ ಬಿಲ್ ಕಂಡಾಬಟ್ಟೆ ಬರಲಿಕ್ಕೆ ಶುರು ಆಗ್ತದೆ. ಬ್ಯಾಟ್ರಿದ ಫಾಲ್ಟ್ ಬಂದರೂ, ಇನ್ವರ್ಟರ್ ಫಾಲ್ಟ್ ಬಂದರೂ ಅದು ಅಧಿಕವಾಗಿ ವಿದ್ಯುತ್ ಖರ್ಚು ಮಾಡೋ ಕಾರಣಕ್ಕೆ ಬರುತ್ತೆ. ಇನ್ವರ್ಟರ್ ಬಳಸಬೇಕಂತಂದರೆ ಇಲ್ಲಿ ವ್ಯವಸ್ಥೆಗಳು ಹಲವಾರು ಇವೆ. ಈಗ ಸರ್ಕಾರವೇ ಸೂರ್ಯ ಯೋಜನೆ ಅಂತ ಒಂದು ತಂದಿದೆ. ಅದರ ಪ್ರಕಾರಕ್ಕೆ ಮನೆಯಲ್ಲಿ ವಿದ್ಯುತ್ತನ್ನು ನೀವು ಉತ್ಪತ್ತಿ ಮಾಡಿಕೊಂಡು ಮಿಗತೆಯನ್ನು ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಕೊಡ್ಬೋದು, ಹಣ ಗಳಿಸ್ಬೋದು ಅಂತ ಹೇಳ್ತಾರೆ. ಆದರೆ ಇದೆಲ್ಲ ಕಡಿಮೆ ಖರ್ಚಿನದಲ್ಲ, ಜನಸಾಮಾನ್ಯರಿಗೆ ಆಗುವಂಥದ್ದು ಕಷ್ಟ ಬಳಸಿಕೊಳ್ಳಲಿಕ್ಕೆ. ಈಗ ಸ್ವಲ್ಪ ಅದಕ್ಕೆ ರೇಟು ಕೂಡ ತುಂಬ ಜಾಸ್ತಿನೇ ಇದೆ. ಕಡಿಮೆ ಮಾಡಿದ್ದಾರೆ. ಮುಂಚೆಲ್ಲ 1 ವ್ಯಾಟಿಗೆ 300-500 ರೂಪಾಯಿ ಇತ್ತು, ಈಗ ಅದು 55 ರೂಪಾಯಿ ಲೆಕ್ಕಕ್ಕೆ ಬಂದಿದೆ. ಜನಸಾಮಾನ್ಯರಿಗೆ ಸಿಗುವ ಈಗ ಉದಾಹರಣೆಗೆ ಸೂರ್ಯ ಯೋಜನೆಯಲ್ಲಿ ಸಾಧಾರಣ 78,000ದವರೆಗೆ ಏನು ಅನುದಾನ ಸಬ್ಸಿಡಿ ಸಿಗ್ತದೆ. ಆದರೆ ಅದನ್ನು ಅನುಷ್ಠಾನಗೊಳಿಸಬೇಕಾದ್ರೆ 2 ಲಕ್ಷಕ್ಕಿಂತ ಮೇಲೆ ಖರ್ಚು ಮಾಡಬೇಕು. ಇದು ಸಾಮಾನ್ಯರಿಗೆ ಎಟುಕುವಂಥದ್ದಲ್ಲ. ಸಾಮಾನ್ಯರು ಏನು ಮಾಡ್ಬೋದು ಅಂತ ಹೇಳಿದ್ರೆ ಸಣ್ಣ ಮಟ್ಟಿನ ಇನ್ವರ್ಟರ್ ವ್ಯವಸ್ಥೆಗಳನ್ನು ಮಾಡ್ಕೊಳ್ಬೋದು. ಸೋಲಾರ್ಗೆ ಸಂಬಂಧಪಟ್ಟ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರೆ ಒಂದು ಸಲಕ್ಕೆ ಖರ್ಚು ಜಾಸ್ತಿ ಬರ್ಬೋದು, ಸ್ವಲ್ಪ ಉಳಿತಾಯ ಆಗ್ತದೆ. ಸೋಲಾರ್ ಯಾವುದರಲ್ಲೆಲ್ಲ ಮಾಡ್ಕೊಳ್ಬಹುದು? ಸೋಲಾರ್ ಬಿಸಿನೀರು, ಈಗ ಗೀಸರ್ ಬಳಸ್ತಾ ಇದ್ದಾರೆ ಕೆಲವರು. ವಿದ್ಯುತ್ ಉಳತೆ ಮಟ್ಟಿಗೆ ಹೇಳಬೇಕಾದ್ರೆ ನೀವು ಗೀಸರ್ ಬದಲಿಗೆ ಸೋಲಾರ್ನದ್ದು ಬಳಸ್ಬೋದು, ಬಿಸಿನೀರದ್ದು. ಇಲ್ಲಿ 100 ಲೀಟರ್, 150 ಲೀಟರ್, 200 ಲೀಟರ್ನದ್ದು ಬರ್ತದೆ. ನಾವು ಅಲ್ಲಿ ಬಳಸುವಾಗ ಒಂದು ಸ್ವಲ್ಪ ಜಾಗ್ರತೆ ವಹಿಸಬೇಕಾದ್ದು ಏನು ಕೇಳಿದ್ರೆ, ಗೀಸರನ್ನು ಬಳಸಿದರೆ ದೇಶಕ್ಕೂ ನಷ್ಟವೇ, ವಿದ್ಯುತ್ ಅಧಿಕ ಖರ್ಚು ಮಾಡ್ತದೆ. ಯಾಕಂದರೆ ನಮ್ಮ ಗೀಸರ್ ಅಂತ ಹೇಳೋದು ಮಿನಿಮಮ್ 1.5 ಕಿಲೋವ್ಯಾಟ್ನಿಂದ 3 ಕಿಲೋವ್ಯಾಟ್ವರೆಗೆ ಇರ್ತದೆ. ಅಷ್ಟು ಸಾಮರ್ಥ್ಯವನ್ನು ನಾವು ಇಲ್ಲಿ ಉಚಿತವಾಗಿ ಧರ್ಮಾರ್ಥ ಅಂತ ಹೇಳ್ಬೋದು. ಒಟ್ಟಾರೆ ನಾವು ಈಗ ಒಂದು 150 ಲೀಟ್ರಿನ ಸೋಲಾರಿಗೆ, ವಾಟರ್ ಹೀಟರ್ಗೆ ಸಾಧಾರಣ ಮಟ್ಟಿಗೆ ಎವರೇಜ್ 25,000 ಒಳಗೆ ಖರ್ಚು ಮಾಡಿದರೆ ಒಂದು 25 ವರ್ಷದವರೆಗೂ ಬರ್ತದೆ. ಅಂದರೆ ವರ್ಷಕ್ಕೆ 1,000 ಖರ್ಚಾದಾಗೂ ಆಗಲಿಲ್ಲ. ಕೆಲವರು ಹೇಳ್ತಾರೆ ಸೋಲಾರ್ನದೇ ಅಂತ, ನಮ್ಮ ಮಳೆಗಾಲಕ್ಕೆ ಬೇಕಾದಾಗ ಇಲ್ಲ, ಬಿಸಿ ನೀರು ಇರುವುದಿಲ್ಲ. ಇದು ಪೂರ್ಣ ಸತ್ಯ ಅಲ್ಲ. ಇದರಲ್ಲಿ ಸಾಧಾರಣ ಮಟ್ಟಿಗೆ ಮಳೆಗಾಲದ ಒಂದು 2-3 ವಾರ ಅಥವಾ 1 ತಿಂಗಳಷ್ಟು ಮಾತ್ರ ನಮಗೆ ತಣ್ಣೀರು ಸಿಗ್ಬೋದು. ಬಿಟ್ಟರೆ ಉಳಿದಾಗೆ ಸಾಧಾರಣ ಬಿಸಿಲು ಅಥವಾ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಬಿಸಿನೀರು ಸಿಗ್ತದೆ. ಇದು ನನ್ನ ಸ್ವಂತ ಅನುಭವ. ಈಗ ಈ ಎಲೆಕ್ಟ್ರಿಕಲ್ ಅಥವಾ ವಿದ್ಯುತ್ ಶಕ್ತಿ ಚಾಲಿತ ಉಪಕರಣನ ಬಳಸುವಾಗ ಏನು ಗಮನ ತಗೊಳ್ಬೇಕು? ಸಾಧಾರಣವಾಗಿ ವಿದ್ಯುತ್ ಉಪಕರಣ ಬಳಸೋದ್ರ ವೈರಿಂಗ್ನ ಬಗ್ಗೆ ಮಾಹಿತಿ ತಿಳ್ಕೊಳ್ಬೇಕು. ಉದಾಹರಣೆ ನಮ್ಮ ಕೃಷಿಕರದ್ದು ಏನು ಸಮಸ್ಯೆ ಕೇಳಿದ್ರೆ ಅಲ್ಲಿ ಕೆಲವೊಮ್ಮೆ ಅವರು ಪಂಪ್ ಬದಲಿಸುವಂಥ ಸಾಧ್ಯತೆ ಇರ್ತದೆ.
ಅಥವಾ ಮನೆಯಲ್ಲಿ ಕೂಡ ಪಂಪ್ ಬದಲಿಸುವಾಗ ಅಲ್ಲಿ ವೈರಿಂಗ್ ಯಾವ ಮಟ್ಟ ಅದನ್ನು ತಡ್ಕೊಳ್ಳುವಂಥ ಸಾಮರ್ಥ್ಯದಲ್ಲಿ ಇದೆಯಾ ನೋಡ್ಕೊಳ್ಬೇಕು. ಈಗ ಸಾಧಾರಣ ಮಟ್ಟಿಗೆ ಮನೆಯಲ್ಲಿ 1/2 HP 1 HP 1.5 HP ಅಂತ ಹೇಳ್ತೇವೆ, ಸಿಂಗಲ್ ಫೇಸಲ್ಲೇ ಬರ್ತದೆ. ಕೆಲವರು ಅದನ್ನು 2 HP ಅಂತ ಹೇಳ್ತಾರೆ, ಮೂಲತಃ 1.5 HP. ಇವುಗಳಿಗೆ ಒಂದು ನಿರ್ದಿಷ್ಟ ಸಾಮರ್ಥ್ಯ ಇದೆ. ಈಗ 1/2 HP ಅಂದರೆ 3 ಆಂಪೇರ್ ಎಳೀತದೆ, 1 HP ಅಂದರೆ 6 ಆಂಪೇರ್ ಎಳೀತದೆ. ಅದಕ್ಕೆ ಸಾಧಾರಣ ಮನೆ ವೈರಿಂಗ್ಗೆ ಓಕೆ ಆಗುತ್ತದೆ. ಆದರೆ ಅಲ್ಲಿ 1 HP ಬಳಸುವಾಗ ಅದು ಒಂದೇ 6 ಆಂಪೇರ್ ಎಳೆಯೋ ಕಾರಣಕ್ಕೆ ನಮ್ಮ ಮನೆಯ ವೈರಿಂಗ್ ಲಿಮಿಟೇಷನ್ 5 ಆಂಪೇರ್. ಜಾಸ್ತಿ ಎಳೀತದೆ ಇಲ್ಲ ಅಂತಲ್ಲ, ಆದರೆ ಸುರಕ್ಷಿತ ಮಟ್ಟಿಗೆ ನಾವು ಅದನ್ನು ಆ ಮಿತಿಗೆ ಇಟ್ಟಿರ್ತೇವೆ. ಆದರೆ ನಿರಂತರ ಮಾಡಿದಾಗ ವೈರ್ನಲ್ಲಿ ಬಿಸಿ ತಣ್ಣಗೆ ಟೆಂಪರ್ ಬಂದು ವೈರ್ ಬೇಗ ಹಾಳಾಗಿ ಹೋಗುತ್ತೆ. ಅಂದರೆ ವೈರಿಂಗ್ ನಾವು ಸಾಧಾರಣ ವೈರಿಂಗ್ ಮಾಡಿ ಒಂದು 15-20 ವರ್ಷ ಬಾಳಿಕೆ ಬರುತ್ತೆ ಅಂತ ಹೇಳಿದರೆ ಅದು 10 ವರ್ಷ ಬಾಳಿಕೆ ಬರೋದ ಸ್ಥಿತಿಗೆ ಹೋಗ್ತದೆ. ಅದಕ್ಕೆ ಬೆಸ್ಟ್ ಅಂತ ಹೇಳಿದರೆ ನೀವು ಬಳಸುವಂಥ ಯಂತ್ರ ಯಾವುದು, ಅದಕ್ಕೆ ಎಷ್ಟು ಸಾಮರ್ಥ್ಯ ಬೇಕಾಗುತ್ತೆ ಅದರ ಪ್ರಮಾಣಕ್ಕೆ ತಕ್ಕಂತೆ ವೈರ್ ಬರಬೇಕು. ಈಗ ವೈರ್ನಲ್ಲಿ ಮುಂಚೆಲ್ಲ 118, 320, 722 ಇತ್ತು. ಈಗ ಅದನ್ನು 1 mm, 1.5, 2.5, 4 mm. ಈಗ ಮನೆಯಲ್ಲಿ AH ಉಪಕರಣಗಳು ಅಂದರೆ ಫ್ರಿಜ್ಜು, ವಾಷಿಂಗ್ ಮಿಷಿನು, ಈ 1 HP ಮೋಟ್ರ್ ಇವುಗಳೆಲ್ಲ ಬಳಸಿದ್ರೆ ಕಡಿಮೆ ಅಂದರೆ 1.5 mm ವೈರನ್ನು ಬಳಸಿದ್ದೇ ವೈರಿಂಗ್ ಇರಬೇಕು. ಆಮೇಲೆ AC ಬಳಸ್ತಿರೋದ್ರೆ ಕನಿಷ್ಠ ಪಕ್ಷ 4 mm ವೈರ್ ಬಳಸಬೇಕು. AC ಇರ್ಬೋದು ಅಥವಾ ತತ್ಸಮಾನ ಗೀಸರ್ ಎಲ್ಲ ಬಳಸಿದ್ರೆ ಮಿನಿಮಮ್ 4 mm, 6 mm ಬಳಸಿದ್ರೆ ಒಳ್ಳೆಯದು. ಬಳಸಿದರೆ ಬಾಳಿಕೆ ತುಂಬ ಬರ್ತದೆ, ಯಾವುದೇ ರೀತಿ ಸುಟ್ಟು ಸಮಸ್ಯೆ ಸೃಷ್ಟಿ ಮಾಡೋದಿಲ್ಲ. ಈ ಎಲೆಕ್ಟ್ರಿಕಲಲ್ಲಿ ಒಂದು ತೊಂದರೆ ಅಂತ ಹೇಳಿ ಏನಾದರೂ ಸುಟ್ಟು ಕೊಡಲಿ ಎಂಥ ಸಮಸ್ಯೆ, ಉಪಕರಣದ ಸಮಸ್ಯೆ, ವೈರಿಂಗ್ನ ಸಮಸ್ಯೆ ಕನ್ಫ್ಯೂಷನ್ ಬಿಡ್ತದೆ. ಇಲ್ಲಿ ವೈರಿಂಗ್ನಲ್ಲಿ ಬಳಸಿದ ತೀರಾ ಕಡಿಮೆ ಸಾಮರ್ಥ್ಯದಾದರೆ ವೈರ್ ಸ್ವಯಂ ಸುಟ್ಟೋಗಿರ್ತದೆ, ಉಪಕರಣ ದೋಷ ಆಗಿರುವುದಿಲ್ಲ. ಆದರೆ ಬಂದವರಿಗೆ ಅದು ಹುಡುಕಲಿಕ್ಕೆ ಸುಮಾರು ಹೊತ್ತು ಹೋಗ್ತದೆ. ಅದಕ್ಕೆ ವೈರಿಂಗ್ ಸುಭದ್ರ ಆಗಿರಬೇಕು, ಆಗ ಉಪಕರಣ ದೋಷ ಮಾತ್ರ ನಮಗೆ ಹುಡುಕ್ಲಿಕ್ಕೆ ಭಾಳ ಸುಲಭ ಆಗ್ತದೆ. ಇದು ವೈರಿಂಗ್ನ ಬಗ್ಗೆ ಆಯಿತು. ಬಳಸುವಾಗ ಏನು ನಾವು ಬಳಸುವಾಗ ನಾವು ವಿದ್ಯುತ್ ಉಳಿತಾಯದ ಬಗ್ಗೆ ಕೂಡ ಮಾತಾಡ್ಬೋದು. ಹೇಗೆ ಕೇಳಿದರೆ ನಮ್ಮ ಜನರು ಕೆಲವೊಮ್ಮೆ ಏನಾಗುತ್ತೆ, ಆಚೆ ಮನೆಯವರದ್ದು ಉಪಕರಣ ತಂದಿದರೆ ನಾವು ಅದಕ್ಕಿಂತ ದೊಡ್ಡದು ತರಬೇಕಂತ ಇರ್ತದೆ. ನನ್ನ ಅಭಿಪ್ರಾಯ ಪ್ರಕಾರ ಯಾವುದೇ ಆಗಲಿ ನಮ್ಮ ಉಪಯೋಗಕ್ಕೆ ತಕ್ಕ ಹಾಗೆ ಇರಬೇಕು. ನಮಗೆ ಬಟನ್ ಫೋನೇ ಉಪಯೋಗ ಮಾಡಲಿಕ್ಕೆ ಗೊತ್ತಿಲ್ಲದಾಗ ಈಗ ಐಫೋನ್ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನಮಗೆ ಫೋನ್ ಮಾಡಲಿಕ್ಕೆ ಮಾತ್ರ ಇರೋದಿದ್ರೆ ಅದು ಬಿಟ್ಟು ಬೇರೇನು ಗೊತ್ತಿಲ್ಲದಾಗ ನಾವು ಅದು ತಗೊಳ್ಳೋದ್ರ ಅರ್ಥವಿಲ್ಲ. ಹಾಗೆ ಮನೆಯಲ್ಲಿ ಸಣ್ಣ ಕೋಣೆ ಇದೆ, ಸಾಧಾರಣ ಮಟ್ಟಿಗೆ ನನಗೆ 50 ಇಂಚಿನ TV ಬೇಕಂತ ಹೇಳಿದರೆ ಅದಕ್ಕೂ ಅರ್ಥ ಇಲ್ಲ, ಅದು ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಮ್ಮ ಅವಶ್ಯಕ ತಕ್ಕಂತೆ ಉಪಕರಣ ತಗೊಳ್ಬೇಕು. ಆಮೇಲೆ ಅಲ್ಲಿ ನಾವು ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು. ಈಗ ಬಲ್ಬ್ ನಾವು ಬಳಸುವಂಥದ್ದು ಮುಂಚೆ ಎಲ್ಲ ಫಿಲಮೆಂಟ್ ಬಲ್ಬ್ ಅಂತ ಹೇಳ್ತೀವಿ, ಅದು ತುಂಬ ವಿದ್ಯುತ್ ಬಳಸ್ತದೆ. ಸಾಧಾರಣ 60 ವ್ಯಾಟ್, ನಮಗೆ ಒಳ್ಳೆ ಬೆಳಕು ಬೇಕಾದರೆ 60-100 ವ್ಯಾಟ್ಸ್ ಬಲ್ಬ್ ಯೂಸ್ ಮಾಡಬೇಕು. ಅದರ ಜಾಗದಲ್ಲಿ LED ಬಂದಿದೆ, 9 ವ್ಯಾಟ್ 12 ವ್ಯಾಟ್ ಅದೇ ಸಾಮರ್ಥ್ಯದ ಕೆಪಾಸಿಟಿಯನ್ನು ಕೊಡ್ತದೆ, ಬೆಳಕನ್ನು ಕೊಡ್ತದೆ, ವಿದ್ಯುತ್ ಕೂಡ ಉಳಿತಾಯ ಆಯಿತು. ಸೆಕೆಂಡ್ ಫ್ಯಾನ್, ನಾವು ಇಲ್ಲಿ ಬಳಸುತ್ತಿರುವಂಥ ಫ್ಯಾನ್ ಹೇಳಿದರೆ ಇಂಡಕ್ಷನ್ ಮೋಟ್ರ್ ಅಂತ ಹೇಳ್ತೇವೆ, ಅದು ಸಾಧಾರಣ ಮಟ್ಟಿಗೆ 70-100 ವ್ಯಾಟ್ ಸಾಮರ್ಥ್ಯ. ಈಗ ಹೊಸ ತಗೊಂಡು ಬಂದಿದೆ BLDC ಅಂದರೆ ಬ್ರಷ್ಲೆಸ್ DC ಫ್ಯಾನ್ ಅಂತ ಹೇಳ್ಕೊಂಡು. ಅದಕ್ಕೆ ಏನು ವ್ಯತ್ಯಾಸ ಕೇಳಿದರೆ, ನಮ್ಮ ಹಳೆ ಫ್ಯಾನ್ಗಳಲ್ಲಿ ರೆಗ್ಯುಲೇಟರ್ ಇದ್ದರೂ ಕೂಡ ನೀವು 1ನೇ ಸ್ಪೀಡಲ್ಲಿ ಇಡಿ, 5ನೇ ಸ್ಪೀಡಲ್ಲಿ ಇಡಿ, ವಿದ್ಯುತ್ ಅಷ್ಟೇ 70 ವ್ಯಾಟ್ 100 ವ್ಯಾಟೇ ತಿಂತದೆ. ಆದರೆ BLDC ಫ್ಯಾನ್ ಆಗಲ್ಲ. ನೀವೀಗ ನಿಮಗೆ ಚಳಿ ಆಗ್ತದೆ, ಆದರೆ ಫ್ಯಾನ್ ಒಂದು ಆನ್ ಇರಲಿ ಅಂದರೆ 1 ನಂಬರ್ಲಿಟ್ಟರೆ ನಿಮಗೆ 5 ವ್ಯಾಟ್ ಮಾತ್ರ ಖರ್ಚು ಮಾಡ್ತದೆ. ಆಮೇಲೆ 2ನೇ ಸ್ಪೀಡಲ್ಲಿ ಇಟ್ಟರೆ ಒಂದು 10 ವ್ಯಾಟ್ಸ್ನಷ್ಟು, 3ರಲ್ಲಿ ಸ್ಪೀಡ್ ಇಟ್ಟರೆ ಒಂದು 15-16 ವ್ಯಾಟ್ಸ್. ಮತ್ತು ಇದರ ಕೆಪಾಸಿಟಿ ಬಹಳ ಕಡಿಮೆ. ಹಳೆ ಫ್ಯಾನ್ಗಳದ್ದು 70 ಆದರೆ ಇದು ಗರಿಷ್ಠ. ಬೇರೆ ಬೇರೆ ಕಂಪನಿಗಳಿವೆ, ಆಟಂಬರ್ಗ್ ಅಂತಿದೆ, ಕೇತನ್, ಸುಮಾರು ಕಂಪನಿಗಳಿವೆ. ಅವುಗಳು ಟೋಟಲಿ 40 ವ್ಯಾಟ್ಸನ್ನು ಮೀರುವುದಿಲ್ಲ. ಹಾಗಾಗಿ ಇವತ್ತಿನ ದಿವಸ ನೀವು ಬಳಸ್ಕೊಳ್ತಿರಾದರೆ, ಹೊಸತಾಗಿ ತಗೊಳ್ತಿದ್ರೆ BLDC ಫ್ಯಾನಿಗೆ ಒತ್ತು ಕೊಡ್ಬೋದು. ರೇಟ್ ಮಾತ್ರ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇದೆ ಮಾಮೂಲು ಫ್ಯಾನ್ಗಳಿಗಿಂತ. ಆದರೆ ಬಾಳಿಕೆ ಮತ್ತು ವಿದ್ಯುತ್ ಉಳಿತಾಯದ ಮಟ್ಟಿಗೆ ಹೇಳಿ ಮಾಡಿಸಿದ್ದು. ಇದರೊಂದು ವಿಶೇಷತೆ ರಿಮೋಟ್ ಇದಕ್ಕೆ, ಆಮೇಲೆ ನೈಟ್ ಲ್ಯಾಂಪ್ ಇದೆ. ಆದರೂ ಕೂಡ ವಿದ್ಯುತ್ ನಿಮ್ಮ ಹಳೆ ಫ್ಯಾನ್ಗಳ ಅರ್ಧದಷ್ಟು ಖರ್ಚು ಮಾಡುವುದಿಲ್ಲ, ಅದು ವಿದ್ಯುತ್ ಉಳಿತಾಯ ಆಗ್ತದೆ. ನೆಕ್ಸ್ಟ್ ಫ್ರಿಜ್ಜಿನದ್ದು ಆಗ ವಿಷಯಕ್ಕೆ ಬಂದು ನಾವು ಫ್ರಿಜ್ ಬಳಸುವ ಬಗ್ಗೆ ಬಹಳಷ್ಟು ಮಂದಿಗೆ ತಪ್ಪು ಕಲ್ಪನೆ ಇದೆ. ಯಾಕಂದರೆ ಅದು ಕಂಡಾಪಟ್ಟೆ ವಿದ್ಯುತ್ ತಿಂತದೆ ಅಂತ ಹೇಳ್ಕೊಂಡು. ವಾಸ್ತವದಲ್ಲಿ ಹೇಗೆ ಕೇಳಿದರೆ, ನಿಮ್ಮ ಫ್ರಿಜ್ ನೀವು ಸರಿಯಾಗಿ ನಿರ್ವಹಣೆ ಮಾಡಿದರೆ ಒಂದು ದಿನಕ್ಕೆ 1 ಯೂನಿಟ್ ಕೂಡ ಖರ್ಚು ಮಾಡೋದಿಲ್ಲ. ಏನಪ್ಪ ನಿರ್ವಹಣೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಜನ ಫ್ರಿಜ್ ತರ್ತಾರೆ, ಅದರಲ್ಲಿ ಇದ್ದದ್ದು 6 ವಸ್ತು ತುಂಬಿಸ್ತಾರೆ. ಏನು ತುಂಬಿಸ್ಬೇಕು ಬೇಡ ಅಂತ ಹೇಳ್ಕೊಂಡು ಕೆಲವರು ಅದು ಗೊತ್ತಿರಲ್ಲ. ಮುಖ್ಯವಾಗಿ ಒಂದು ಥರ್ಮೋಸ್ಟಾಟ್ ಅಂತ ಒಂದಿದೆ, ಅದನ್ನು ನಾವು ಸೆಟ್ ಮಾಡಬೇಕು. ಮಿನಿಮಮ್, ಮೀಡಿಯಮ್, ಮ್ಯಾಕ್ಸಿಮಮ್ ಕೆಲವೊಂದು ನಂಬರ್ ಇರ್ತದೆ, ಅದರ ಪ್ರಕಾರ ಉಪಯೋಗ ಮಾಡಬೇಕಾಗುತ್ತೆ. ಈ ಮಳೆಗಾಲ ಚಳಿಗಾಲದಲ್ಲಿ ಅದರ ಆಗಲೂ ಮಿನಿಮಮ್ ಇಟ್ಕೊಳ್ಬೋದು. 6 ವಸ್ತುಗಳು ನೀವು ಹಾಲು ಇಟ್ಟಿದ್ದೀರೋ ಅಥವಾ ಏನೋ ಸಣ್ಣ ಮಟ್ಟಿಗೆ ಸ್ವಲ್ಪ 6 ವಸ್ತು ಇಟ್ಟಿದ್ರೆ ಮಿನಿಮಮ್ ಇಟ್ಟರು ಸಾಕಾಗ್ತದೆ, ಅದನ್ನು ನಿರ್ವಹಣೆ ಮಾಡಲಿ ಬರುತ್ತೆ. ಆದರೆ ನಮ್ಮ ಶೋರೂಮ್ನವ್ರು ಏನು ತರ್ತಾರೆ, ಹೊಸತು ತಂದಾಗ ಫುಲ್ಲಲ್ಲಿ ಇಟ್ಟಿರ್ತಾರೆ, ನಮ್ಮ ಜನ ಅದು ಮುಟ್ಟುವುದಿಲ್ಲ, ವಿನಾಕಾರಣದ ಅಧಿಕವಾಗಿ ಕೆಲಸ ಮಾಡ್ತಾ ಇರ್ತದೆ. ಓಕೆ, ಥರ್ಮೋಸ್ಟಾಟ್ ಏನು ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ,
ನಮ್ಮದು ಮಿನಿಮಮ್ ಇಟ್ಟಾಗ ಏನು ಟೆಂಪರೇಚರ್ ಬೇಕು -ಡಿಗ್ರಿವರೆಗೂ ಬರ್ತದೆ, 0 ಡಿಗ್ರಿ ದಾಟಿ -4 ಡಿಗ್ರಿವರೆಗೂ ಬರ್ತದೆ. ಆದರೆ ಆವರೇಜ್ ಒಂದು 10 ಡಿಗ್ರಿವರೆಗೂ ಸಾಕಾದರೂ ಅಷ್ಟನ್ನೇ ಸೆಟ್ ಮಾಡ್ತಾ ಹೋಗ್ತದೆ. ಆಮೇಲೆ ಅದಕ್ಕಿಂತ ಲೋ ಇಳಿಬೇಕಾದ್ರೆ ನಾವು ಫುಲ್ ಇಡಬೇಕಾಗುತ್ತೆ. ಈಗ ಇಲ್ಲಿ ನಾವು ಏನು ಸೆಟ್ ಮಾಡೋದಿದ್ರೆ ಅದು ವಿನಾಕಾರಣ ಖರ್ಚು ಮಾಡ್ತಾ ಇರ್ತದೆ, ನಿರಂತರ ಕೆಲಸ ಮಾಡ್ತಾ ಇರ್ತದೆ. ಮಿನಿಮಮ್ ಇಟ್ಟಾಗ 1 ಗಂಟೆಯಲ್ಲಿ ಸಾಧಾರಣ ಮಟ್ಟಿಗೆ ಒಂದು 1/4 ಗಂಟೆ ರನ್ ಆಗಿ 3/4 ಗಂಟೆ ಆಫ್ ಇರ್ತದೆ. ನೀವು ಲೆಕ್ಕ ಹಾಕಿ ಇಡೀ ದಿನಕ್ಕೇನು ವಿದ್ಯುತ್ ಉಳಿತಾಯ ಆಗ್ತದೆ. ಇದನ್ನು ನೀವು ಬಹುಶಃ ಈ ಮಾತನ್ನು ಕೇಳ್ತವ್ರು ಗಮನಿಸಿ, ನಿಮ್ಮ ಮನೆಯಲ್ಲಿ ಏನು ಸೆಟ್ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ಕೊಂಡು. ಥರ್ಮೋಸ್ಟೇಟ್ ಅಂತ ಏನು ಗೊತ್ತಾಗದಿದ್ದರೆ ನೀವು ಡೋರ್ ತೆಗೆದ್ರೆ ಹಳೆಯದ್ರಲ್ಲಾದರೆ ಸೈಡಲ್ಲಿ ಇರ್ತದೆ, ಇನ್ನು ಈಗಿನ ಮಾದರಿಯಲ್ಲಿ ಮೇಲ್ಗಡೆನೇ ಇರ್ತದೆ. ಒಂದು ಡೋರ್ ಸ್ವಿಚ್ ಬಟನ್ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಫ್ರಿಜ್ ಒಳಗೆ ಒಂದು ಬಲ್ಬ್ ಇರ್ತದೆ, ಆ ಡೋರ್ ಸ್ವಿಚ್ ಆದರೆ ಅದನ್ನು ಒತ್ತಿದ ಕೂಡಲೇ ಬಲ್ಬ್ ಆಫ್ ಆಗ್ತದೆ, ಅದು ಡೋರ್ ಸ್ವಿಚ್. ಇನ್ನೊಂದು ಅದೇ ಥರ ಕಾಣುವಂಥದ್ದೇ ಥರ್ಮೋಸ್ಟಾಟ್. ಅದನ್ನು ನಿಧಾನಕ್ಕೆ ತೆರೆಸಿ ನೋಡಿ, ಬಲ ಕೊಡಬೇಡಿ. ಸರಿ, ಈಗ ಉಪಕರಣಗಳನ್ನು ನಾವು ಬಳಸುವಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ವಿದ್ಯುತ್ತನ್ನು ಬಳಸುವಾಗ ನಾವು ಹೆಚ್ಚು ತೊಂದರೆ ಆಗದ ಹಾಗೆ, ವಿದ್ಯುತ್ ಮಾರಣಾಂತಿಕ ಕೂಡ ಹೌದು, ಏನು ಮಾಡಬಹುದು? ವಿದ್ಯುತ್ ಬಗ್ಗೆ ಎಚ್ಚರ ಇರಬೇಕು, ಭಯ ಬೇಡ. ಹಾಗೆ ಹೆಚ್ಚು ನಡುಗೋರು, ಕೆಲವರಿಗೆ ವಿದ್ಯುತ್ ಅಂದರೆ ಒಂಥರ ಕೈ ಕಾಲು ನಡುಗೋ ರೀತಿಯವರಾದರೆ ಗ್ಲೌಸ್ ಅಂತ ಸಿಗುತ್ತೆ, ಗ್ಲೌಸನ್ನು ಬಳಸ್ಕೊಂಡು ಮಾಡ್ಬೋದು. ಇಲ್ಲದಿದ್ದರೆ ಬೇರೆ ಹತ್ರ ಕೆಲಸ ಮಾಡಿಸ್ಲಿಕ್ಕೆ ಹೋಗಬೇಕು. ಹೆಚ್ಚು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳ್ಬೋದು. ಈಗ ಇದರಲ್ಲಿ ನೀವು 3 ಫೇಸ್ ಮತ್ತು ಸಿಂಗಲ್ ಫೇಸ್ ಕರೆಂಟಿನ ಬಗ್ಗೆ ಮಾತಾಡಿದ್ರಿ. ಇದೆರಡರಲ್ಲಿ ಇರುವ ವ್ಯತ್ಯಾಸಗಳೇನು? ಸಿಂಗಲ್ ಫೇಸ್ 3 ಫೇಸಿಗೆ ವ್ಯತ್ಯಾಸಗಳಿದ್ರೆ ನಾವು ಜನರ ಉದಾಹರಣೆ ಕೊಡ್ಬೋದು. ಈಗ ಒಬ್ಬ ಒಂದು ಕೆಲಸ ಮಾಡಬೇಕು, ಅಥವಾ ಒಂದು ಕಡೆ 3 ಜನ ಇದ್ದಾರೆ. ಒಬ್ಬ ಒಂದು ಕೆಲಸ ಮಾಡಬೇಕಾದ್ರೆ ಅವನ ಶ್ರಮ, ಒಂದು ಏನು ಭಾರದ ವಸ್ತು ಎತ್ತಬೇಕಾದ್ರೆ ಅವನಿಗೆ ತುಂಬ ಶ್ರಮ, ಒಬ್ಬನಿಗೆ ಶ್ರಮ ಬೀಳ್ತದೆ. 3 ಜನ ಇದ್ದಕ್ಕೆ ಶ್ರಮ ಬೀಳೋದಿಲ್ಲ. ನಾವು ಉದಾಹರಣೆ ತಗೊಳ್ಳೋ ಒಂದು ಪಂಪ್, ಈಗ 1 HP ಪಂಪ್ ಅಂತ ಹೇಳ್ತೀವಿ. 1 HP ಪಂಪ್ ಸಿಂಗಲ್ ಫೇಸಲ್ಲಿದ್ದರೆ ಅದು 6 ಆಂಪಿಯರ್ ಹೇಳ್ಕೊಳುತ್ತೆ. ಅದು 3 ಫೇಸಲ್ಲಿದ್ದರೆ 3 ಆಂಪಿಯರ್ ಇಳಿತದೆ. ಅಂದರೆ ಒಂದು ಇಂಡಿವಿಜುವಲ್ ಲೆಕ್ಕಾಗಿದ್ರೆ 1 ಫೇಸ್ ಮೇಲೆ ಏನು ಬಿತ್ತು, 1 ಆ್ಯಂಪ್ಸನ್ನಷ್ಟೇ ಖರ್ಚಾಯಿತು. ಇಲ್ಲಿ 1ರದ್ದೇ 6, ಅಂದರೆ ಶ್ರಮ ಜಾಸ್ತಿ ಬರ್ತದೆ, ಆ ರೀತಿ ಹೇಳ್ಬೋದು. ಮತ್ತು ಕಾರ್ಯಕ್ಷಮತೆ ಲೆಕ್ಕದಲ್ಲಿ 3 ಫೇಸು ಉತ್ತಮ. ಜಾಸ್ತಿ ವಿದ್ಯುತ್ ಬಳಸಬೇಕು ಅಥವಾ ದೊಡ್ಡ ದೊಡ್ಡ ಉಪಕರಣಗಳು ಮಾಡಬೇಕಾದ ಕೆಲಸಗಳಿದ್ದಾಗ 3 ಫೇಸೇ ಉತ್ತಮ. ಅದನ್ನು ನಾವು ಉಪಕರಣವನ್ನು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಅದು ಸಾಧಾರಣ ಮಟ್ಟಿಗೆ ನಾವೇನಾದ್ರು ಉಪಕರಣ ತಗೊಳ್ಳುವಾಗ ಅದನ್ನು ತಯಾರು ಮಾಡಿದವರೇ ಅದು ಯಾವ್ದು ಫೇಸಲ್ಲಿ ನಡಿಬೇಕಂತ ನಿರ್ಧಾರ ಮಾಡಿರ್ತಾರೆ. ಈಗ ನಮ್ಮ ಕೃಷಿಗೆ ಸಂಬಂಧಪಟ್ಟದ್ರಲ್ಲಿ ಅಗತ್ಯ ಗಂಟೆ 3 ಫೇಸು ಇದೆ, ಸಿಂಗಲ್ ಫೇಸು ಇದೆ. ಹಾಗೆ ಅದಕ್ಕೆ ಬೇಕಾದ ಹಾಗೆ ಅವರು ಸಣ್ಣ ಪ್ರಮಾಣದವರಿಗಾದರೆ ಸಿಂಗಲ್ ಫೇಸ್ನಲ್ಲೇ ತಯಾರು ಮಾಡಿಕೊಡುವುದೇ ಜಾಸ್ತಿ. ಈಗ ಬೇರೆ ಬೇರೆ ಸಂದರ್ಭಗಳಲ್ಲಿ, ಮುಖ್ಯವಾಗಿ ಕೃಷಿಕರಾಗಲಿ ಯಾರಾಗಲಿ, ವಿದ್ಯುತ್ತಿನ ಬಗ್ಗೆ ನಾವು ಯಾವ ರೀತಿಯ ಒಂದು ಜಾಗ್ರತೆಯನ್ನು ಬಳಸಬೇಕು? ಈಗ ಮಳೆಗಾಲದಲ್ಲಿರ್ಬೋದು, ಬೇರೆ ಬೇರೆ ಟೈಮಲ್ಲಿ ವಿದ್ಯುತ್ ಬಳಸುವಾಗ ಏನು ನಾವು ಯೋಚನೆ ಮಾಡಬೇಕು? ವಿದ್ಯುತ್ ಬಳಸುವಾಗ ಅವರು ಎಲ್ಲಿ ಏನು ಬಳಸ್ತಾ ಇದ್ದಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಏನಂದರೆ ದಾರಿಲಿ ಹೋಗ್ತಿರುವಾಗ ಎಲ್ಲಾದರೂ ತಂತಿ ಬಿದ್ದುಕೊಂಡಿದ್ರೆ ಅದನ್ನು ಯಾವುದೋ ಬಟ್ಟೆ ಕಟ್ಟಲಿಕ್ಕೋ ಅಥವಾ ದನ ಕರು ಕಟ್ಟಲಿಕ್ಕೆ ಇನ್ಯಾವುದಕ್ಕಾಗತ್ತಂತ ಯೋಚನೆ ಮಾಡೋ ಮೊದಲು ನಾವಲ್ಲಿ ಸ್ವಲ್ಪ ನೋಡಬೇಕಾಗುತ್ತೆ. ಒಂದು ಮಾತಿದೆಲ್ಲ, ಋಷಿ ಮೂಲ ನದಿ ಮೂಲ ಎಲ್ಲ ನೋಡ್ಲಿಕ್ಕೆ ಹೋಗ್ಬಾರ್ದು. ಆದರೆ ಒಂದು ನಿಮ್ಮ ಹೋಗೋ ದಾರಿಯೊಂದು ವೈರ್ ಬಿತ್ಕೊಂಡಿದ್ರೆ ಅದರ ಮೂಲ ಮಾತ್ರ ನೋಡಿ. ಅದೇನಾದರೂ ಕಂಬದಿಂದ ಬರ್ತಾ ಇದ್ದರೆ ದಯವಿಟ್ಟು ಅದನ್ನು ಮುಟ್ಲಿ ಹೋಗಬೇಡಿ. ಕೂಡಲೇ ನೀವು ಡಿಪಾರ್ಟ್ಮೆಂಟಿಗೆ ತಿಳಿಸಿ. ಮುಂಚೆಲ್ಲ ಡಿಪಾರ್ಟ್ಮೆಂಟಿಗೆ ತಿಳಿಸೋದು ಭಾಳ ಕಷ್ಟ ಇತ್ತು. ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, 1912ಗೆ ಕಾಲ್ ಮಾಡಿದರೂ ಕೂಡ ಸಾಕಾಗ್ತದೆ. ನಿಮಗೆ ಸ್ಥಳೀಯವಾಗಿ ಅಧಿಕಾರಿಗಳು ಗೊತ್ತಿದ್ರೆ ಸರಿ, ಇಲ್ಲದಿದ್ದರೆ ಎಲ್ಲೇ ಇರಿ ನೀವು ಕರ್ನಾಟಕ ರಾಜ್ಯದಂತೆ ಎಲ್ಲಿದ್ದರೂ ಕೂಡ 1912ಗೆ ಕಾಲ್ ಮಾಡಿದರೆ, ಅದು ಮೆಸ್ಕಾಮ್ ಇರ್ಬೋದು, ಹೆಸ್ಕಾಮ್, ಜೆಸ್ಕಾಮ್, ಯಾವ ಇದಕ್ಕೂ ಕೂಡ ನೀವು 1912 ಕಾಲ್ ಮಾಡಿದರೆ ತಕ್ಷಣಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಒಳ್ಳೆಯದು ರವೀಂದ್ರ ಗುಜ್ಜರ್ ಭಟ್ ಅವರೇ, ಮುಖ್ಯವಾಗಿ ಈ ವಿದ್ಯುತ್ ಉಪಕರಣಗಳು ಮತ್ತು ಇದರಲ್ಲಿ ಯಾವ ರೀತಿಯಲ್ಲೆಲ್ಲ ನಾವು ಸುರಕ್ಷತೆಗೆ ಗಮನವನ್ನು ಕೊಡಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಿಮಗೂ ಧನ್ಯವಾದಗಳು.